ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಏಕಪ್ಪ ಫಸ್ಟಿಗೆ ಶುರುವಿಗಿದೆ ಹೇಳ್ತಾ ಇದ್ದಾರೆ ತಿಳ್ಕೊಬೇಡಿ, ಯಾಕಂದರೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಸ್ಗಳು ನಾವು ನಮ್ಮ ಚಾನಲ್ನಲ್ಲಿ ತರ್ತಾ ಇರ್ತೀವಿ. ಹಾಗೆ ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ ಈ ಒಂದು ಮನಸ್ವಿನಿ ಯೋಜನೆ. ಈ ಮನಸ್ವಿನಿ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ರಾಜ್ಯ ಸರ್ಕಾರ ಯಾರಿಗಾಗಿ ಜಾರಿಗೆ ತಂದಿದೆಯಪ್ಪ ಅಂದರೆ ಅವಿವಾಹಿತರು ಅಂದರೆ ಈ ಒಂದು ಲಗ್ನ ಅಲಾರದೆ ಹಂಗೆ ಉಳಿದಿರ್ತಾರಲ್ಲ, ಈ ಹೆಣ್ಣು ಮಕ್ಕಳಿಗಾಗಿ, ಮಹಿಳೆಯರಿಗಾಗಿ ಯೋಜನೆ ಇದೆ ಮನಸ್ವಿನಿ ಯೋಜನೆ. ಒಂದು ಲಗ್ನ ಅಲಾರದೆ ಹಂಗೆ ಉಳಿದಿರ್ತಕ್ಕಂಥ ಅವಿವಾಹಿತ ಹೆಣ್ಣು ಮಕ್ಕಳು ಮತ್ತು ಲಗ್ನ ಆದಮೇಲೆ ಗಂಡನಿಂದ ಬೇರ್ಪಟ್ಟು ಒಂದು ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಒಂದು ಸಂಕಷ್ಟದಲ್ಲಿರುವ ಅಂಥ ಮಹಿಳೆಯರಿಗೆ ಈ ಒಂದು ಮನಸ್ವಿನಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಮನಸ್ವಿನಿ ಯೋಜನೆಯಲ್ಲಿ ಯಾವ ಏಜ್ನವರು ಅರ್ಹರಾಗಿರ್ತಾರಪ್ಪ ಅಂದರೆ 40ರಿಂದ 65 ವಯಸ್ಸಿನ ಮಹಿಳೆಯರು. 65 ವಯಸ್ಸು ಒಳಗಿರಬೇಕು. 65 ವಯಸ್ಸಾದಮೇಲೆ ಅವರು ಮತ್ತೆ ಆ ಒಂದು ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆ ಯೋಜನೆಯಲ್ಲಿ ಜಾಯ್ನ್ ಆಗ್ತಾರೆ. ಈ ಒಂದು ಸವಲತ್ತನ್ನು ಪಡೆದಿದ್ರೆ 65 ವಯಸ್ಸಾದಮೇಲೆ ಅದರಲ್ಲಿ ಜಾಯ್ನ್ ಆಗ್ತಾರೆ. ಇದರಲ್ಲಿ 40ರಿಂದ 65 ವಯಸ್ಸಿನ ಮಹಿಳೆಯರು ಒಂದು ಅವಿವಾಹಿತರಾಗಿರಬೇಕು, ಹಾಗೆ ಇಲ್ಲ ವಿವಾಹ ಆದಮೇಲೆ ಗಂಡನಿಂದ ಬೇರ್ಪಟ್ಟವರು ಇರಬೇಕು. ಅವರಿಗೆ ಈ ಒಂದು ಮಾಸಿಕವಾಗಿ 800 ರೂಪಾಯಿ ಈ ಒಂದು ಸರ್ಕಾರದ ವತಿಯಿಂದ ತಮಗೆ ಸಹಾಯಧನ ಸಿಗುತ್ತೆ. ತಾವು ನೋಂದಾಯಿತರಾದ್ಮೇಲೆ ಈ ಯೋಜನೆ ಒಂದು ಫಲಾನುಭವಿಗಳಾದ್ಮೇಲೆ ತಮಗೆ 65 ವಯಸ್ಸಾದ್ಮೇಲೆ ರಾಷ್ಟ್ರೀಯ ವೃದ್ಧಾಪ್ಯ ವೇತನ 65 ವಯಸ್ಸಾದ್ಮೇಲೆ ನಿಮಗೆ 1200 ರೂಪಾಯಿ ಆ ಒಂದು ಯೋಜನೆಯಲ್ಲಿ ತಮಗೆ 1200 ರೂಪಾಯಿ ಬರ್ತಾ ಹೋಗುತ್ತೆ. ಈ ಯೋಜನೆಯಲ್ಲಿ ನೋಂದಾಯಿತರ ಆದಮೇಲೆ 65 ವಯಸ್ಸಾದ್ಮೇಲೆ ತಾವು ಆ ಒಂದು ಯೋಜನೆಗೆ ಡೈವರ್ಟ್ ಆಗ್ತೀರ. ಹಾಗೆ ಈ ಒಂದು ಏನಪ್ಪ ಯಾರಿಗೆ ಇದು ಒಂದು ಸವಲತ್ತುಗಳಿದೆ ಅಂದರೆ 40ರಿಂದ 65 ವಯಸ್ಸಿನವರು ಒಳಗಿನವರಾಗಿರಬೇಕು ಮಹಿಳೆಯರು, ಒಂದು ಅವಿವಾಹಿತರಾಗಿರಬೇಕು, ವಿಚ್ಛೇದನವನ್ನು ಪಡೆದಿರ್ತಕ್ಕಂಥ ಮಹಿಳೆಯರಾಗಿರಬೇಕು. ಹಾಗೆ ಈ ಒಂದು ಬಡತನ ರೇಖೆಗಿಂತ ನಗರ ಪ್ರದೇಶಗಳಲ್ಲಿ ಬಡತನ ರೇಖೆಗಳಿಂದ ಕೆಳಗಿರುವ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 12,000ಗಳಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯವನ್ನು ಹೊಂದಿರಬಾರದು ಅಂಥವರಿಗೆ ಈ ಒಂದು ಹಾಗೂ ಮತ್ತು ಬೇರೆ ಯಾವುದೇ ಯೋಜನೆಯಲ್ಲಿ ಹಾಗೂ ಖಾಸಗಿ ಆಗಲಿ ಸಾರ್ವಜನಿಕವಾಗಲಿ ಯಾವುದೇ ರೀತಿಯ ಪಿಂಚಣಿಯನ್ನು ಅವರು ತೆಗೆದುಕೊಳ್ಳುವವರಾಗಿರಬಾರದು. ಈ ಯೋಜನೆಯ ತಿಂಗಳ ವೇತನವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಾರೆ. ಒಮ್ಮೆ ನೀವು 65 ವರ್ಷಕ್ಕಿಂತ ಹೆಚ್ಚಿನವರಾಗಿದ್ದರೆ ನಿಮಗೆ ಈ ಮನಸ್ವಿನಿ ಯೋಜನೆಯ ಲಾಭವನ್ನು ಪಡೆಯಲು ಸಾಧ್ಯವಿಲ್ಲ. ನೀವು ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು. ಈ ಯೋಜನೆಯನ್ನು ಪಡೆದುಕೊಳ್ಳಲು ಈ ಯೋಜನೆಯನ್ನು ಹೇಗೆ ಪಡೆಯುವುದು ಅಂದಮೇಲೆ ಈ ಯೋಜನೆಯನ್ನು ಪಡೆದುಕೊಳ್ಳಲು ಹತ್ತಿರವಿರುವ ಸರ್ಕಾರಿ ಕಚೇರಿ ಅಥವಾ ಅಟಲ್ಜಿ ಸ್ನೇಹ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಕೇಳುವ ದಾಖಲಾತಿಗಳನ್ನು ತಾವು ಕೊಟ್ಟು ಅವರಿಗೆ ಒದಗಿಸುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ವಿಶೇಷ ಸೂಚನೆ ಏನಪ್ಪ ಅಂದರೆ ಇದಕ್ಕೆ ಆನ್ಲೈನ್ನಲ್ಲಿ ಯಾವುದೇ ಥರದ ಅರ್ಜಿಗಳನ್ನು ಸೇವೆಗಳು ಒದಗಿಸುವುದಿಲ್ಲ. ಈ ಯೋಜನೆಗೆ ಬೇಕಾಗುವ ಒಂದು ದಾಖಲಾತಿಗಳು ಯಾವುವಪ್ಪ ಅಂದರೆ ಅವಿವಾಹಿತರು ಹಾಗೂ ವಿಚ್ಛೇದಿತರು ವಿವಾಹವಾಗದೆ ಅಥವಾ ವಿಚ್ಛೇದನವಾಗಿರುವುದರ ಬಗ್ಗೆ ಪ್ರಮಾಣ ಪತ್ರವನ್ನು ಕೊಡಬೇಕು. ಅಂತ್ಯೋದಯ ಕಾರ್ಡು ಮತ್ತು ವಯಸ್ಸಿನ ಬಗ್ಗೆ ಒಂದು ಪ್ರಮಾಣ ಪತ್ರ, ಎಲೆಕ್ಷನ್ ಕಾರ್ಡು, ಮನೆಯ ವಿಳಾಸದ ದಾಖಲೆಗಳು ಇವಿಷ್ಟಿದ್ರೆ ತಾವು ಈ ಒಂದು ಮನಸ್ವಿನಿ ಯೋಜನೆಯಲ್ಲಿ ಒಂದು ಫಲಾನುಭವಿಗಳಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಮಾಹಿತಿ ತಮಗೆ ಬಹಳ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಹಾಗೆ ಈ ಒಂದು ವಿಡಿಯೋನ ತಮಗೆ ಉಪಯುಕ್ತ ಆಗಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ. ಮತ್ತು ನನ್ನ ಈ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಈ ಒಂದು ಚಾನಲ್ನಲ್ಲಿ ಬರ್ತಾ ಇರ್ತವೆ. ಹಾಗೆ ಈ ಒಂದು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. 4 ಮಿನಿಟ್ ಬರೇ 4 ಮಿನಿಟ್ 4 ನಿಮಿಷದಿಂದ ವಿಡಿಯೋದ